ಹರಿ ಓಂ. ಒಂದೇ ನಿಮಿಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅವನ ಶ್ರೀಪತಿರಪ್ರತಿರಧಿಕೇಶಾದಿಭವಾದೆ. ಇದು ಮುಗೀತು. ಉದೀರ್ಣಮಜರಂ ದಿವ್ಯಂ ಅಮೃತಸ್ಯಂದ್ಯಧೀಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಸರ್ವವೇದ ಪದೋದ್ಗೀತಂ ಇಂದಿರಾಧಾರಮುತ್ತಮಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಉದಾರಮಾದರಾನ್ನಿತ್ಯಂ ಅನಿಂದ್ಯಂ ಸುಂದರೀಪತೇಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಇಂದೀವರೋದರನಿಭಂ ಸುಪೂರ್ಣಂ ವಾದಿಮೋಹದಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ದಾತೃ ಸರ್ವಾಮರೈಶ್ವರ್ಯ ವಿಮುಕ್ತ್ಯಾದೇರಹೋವರಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ದೂರಾದ್ದೂರತರಂ ಯತ್ತು ತದೇವಾಂತಿಕಮಂತಿಕಾತ್ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಆನಂದತೀರ್ಥಮುನಿನಾ ಹರೇರಾನಂದರೂಪಿಣಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಪಠನ್ನಾನಂದತಾಮಿ ಯಾತ್ ಇತಿ ದ್ವಾದಶ ಸ್ತೋತ್ರೆ ಏಕಾದಶೋಧ್ಯಾಯಃ. ಇಷ್ಟು 11ನೇ ಅಧ್ಯಾಯದ ಪಾರಾಯಣ ಮುಗಿದಿದ್ದೆ. ಹಿಂದಿನ ಪಾಠದ ಭಾವಾರ್ಥವನ್ನು ಯಾರಾದ್ರೂ ಹೇಳುತ್ತೀರಿ ಅಂತಂದ್ರೆ ಹೇಳ್ಬಹುದು, ಅವಕಾಶ ಇದೆ. ಹಾ ಹೇಳಿ. ಉದೀರ್ಣಮಜರಂ ದಿವ್ಯಂ